ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕುರಿ ತಲೆ ಮಾಂಸ ತಂದರೆ ಅದರಲ್ಲಿ ಮೆದುಳು ಭಾಗ ಒಂದಿರುತ್ತೆ, ಅದನ್ನು ಫ್ರೈ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಇವಾಗ ಹೇಳ್ತೀನಿ ನಾನು. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 4, 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಜ್ಕೋಬೇಕು, ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಬಾಣಲೆಗೆ ಎಣ್ಣೆ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ಕಾಯ್ದಿದ ತಕ್ಷಣ ಇವಾಗ ಈರುಳ್ಳಿ ಒಂದೊಂದೇ ಹಾಕೋಣ. ನಾವು ಹಚ್ಚಿಟ್ಕೊಂಡಿರೋದೆಲ್ಲ ಒಂದೊಂದೇ ಹಾಕೋಣ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಅದಕ್ಕೆ ಫ್ರೈ ಮಾಡೋಣ. ಇದಕ್ಕೆ ಮತ್ತು ಇನ್ನೇನು ಬೇಡ, ಟೊಮೊಟೊ ಆಗಲಿ ಗರಂ ಮಸಾಲೆ ಏನು ಬೇಡ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ಮಾಡೋವಾಗ ಇದು ಈರುಳ್ಳಿಗೆಲ್ಲ ಹಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಅದು ಸ್ವಲ್ಪ ಬ್ರೌನ್ ಬಂದ ತಕ್ಷಣ ಇದು ಮೆದುಳು ಭಾಗ ಹಾಕೋಣ. ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ನಾವು ನಮ್ಮ ಮನೇಲಿ ಸ್ವಲ್ಪ ಫಂಕ್ಷನ್ ಇತ್ತು ಅಂತ ಸ್ವಲ್ಪ ಜಾಸ್ತಿ ತಂದಿದ್ರು, ಒಂದು 3-4 ತಲೆ ತಂದಿದ್ರೆ ಅದರಲ್ಲಿ ಅಷ್ಟರದ್ದು ಭಾಗ ಇದು. ಒಂದು ತಲೆಗಂದರೆ ಒಂದು ಚಿಕ್ಕ ಪಾರ್ಟ್ಸ್ ಬರುತ್ತಷ್ಟೇ. ಇದು ಜಾಸ್ತಿ ಇದ್ರೇ ಫ್ರೈ ಮಾಡೋಕ್ಕಾಗೋದು. ಒಂದೇ ಇದ್ದರೆ ಅದು ಸಾಂಬಾರಿಗೆ ಹಾಕ್ತೀವಲ್ವ, ಇದು ಜಾಸ್ತಿ ಇತ್ತು ಅಂತ ಇವತ್ತು ಫ್ರೈ ಮಾಡ್ತಾಯಿದ್ದೀವಿ ನಾವು. ಇದು ಸ್ವಲ್ಪ ಈ ಥರ ಜಾಸ್ತಿ ಸೌಟ್ ಆಡಿಸ್ಬಾರ್ದು. ಇದಕ್ಕೆ ಸ್ವಲ್ಪ ಟೇಸ್ಟ್ಗಂತ ಉಪ್ಪು ಹಾಕೋಣ. ಇವಾಗ ಮೆದುಳು ಹಾಕಿದ್ದೀವಲ್ಲ ಅದಕ್ಕೆ ಒಂಚೂರು ಉಪ್ಪು ಹಾಕೋಣ. ಜೋರಾಗಿ ಸೌಟಲ್ಲೆಲ್ಲ ರ್ಯಾಶಾಗಿ ಇದು ಮಾಡಿ ಸ್ಮೂತಾಗಿ ತಿರುಗಿಸ್ಬೇಕು. ಇವಾಗ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಮಾಡ್ಕೊಂಡು ಇರೋದು ಹಾಕಬೇಕು. ಮತ್ತು ಒಂಚೂರು ಅಚ್ಚ ಖಾರದ ಪುಡಿ, ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇಷ್ಟು ಹಾಕಿ ಒಂದು 2 ನಿಮಿಷ ತಿರುಗಿದ್ರೆ ಆಯಿತು, ಫ್ರೈ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟಲ್ಲಿ. ಇಷ್ಟೇ, ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಟೈಮೂ ಆಗೋಲ್ಲ, ಒಂದು 2 ನಿಮಿಷ, ಒಂದು 10 ನಿಮಿಷದೊಳಗಡೆ ಆಗಿಬಿಡುತ್ತೆ. ಇಷ್ಟೊತ್ತು ನನ್ನ ಚಾನಲ್ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ನೆಕ್ಸ್ಟು ಸಿ ಯು ವ್ಲಾಗ್.